ಇನ್ನೂ ಅದೇ ಇವ್ರನ್ನ ಏನು ಅವ್ರ ಕೇಸನ್ನ ಅವರೇ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಏನಾಗ್ಬಿಟ್ಟಿದೆ, ಸರ್ಕಾರದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ನಲ್ಲಿ ಆಪಾದನೆ ಇರೋದು ಇವ್ರ ಮೇಲೆ, ಆಪಾದಿತರೆ ಇವತ್ತು ಬೇರೆಯವ್ರ ಮೇಲೆ ತನಿಖೆ ಆಪಾದಿತರೆ ತನಿಖೆ ಮಾಡೋಂಥದ್ದು ಆಗ್ತಿದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ಸುಮೋಟೋ ಕೇಸ್ ತಗೊಂಡಿದ್ರು ಸಹ ಕೋರ್ಟಿಗೆ ಮಾತ್ರ ಎಲ್ಲೂ ಓಪನ್ ಮಾಡಬೇಡಿ, ಕೇಸನ್ನು ಬಯಲು ಮಾಡಬೇಡಿ, ಸೀಲ್ಡ್ ಕವರ್ನಲ್ಲಿ ಹೋಗುತ್ತೆ ಅಲ್ಲೆಲ್ಲ, ಯಾವುದನ್ನು ಬಹಿರಂಗಗೊಳಿಸ್ಬಿಡಿ ಅಂತ. ಇಲ್ಲಿ ಮಾತ್ರ ಬಹಿರಂಗವಾಗಿ ಇನ್ನೂ ರಿಪೋರ್ಟು ಚರ್ಚೆ ಆಗಿರಲ್ಲ, ಏನಿಲ್ಲ, ಅಲ್ಲೇ ಪಬ್ಲಿಕ್ಕಿಗೆ ಆಚೆ ಬಂದಿರುತ್ತೆ. ಬೇಕಾದಂಗೆ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಆಪಾದನೆ ಇರೋದ್ರಿಂದ, ಆಪಾದಿತರ ಮೇಲೇನೆ ಆಪಾದನೆ ಇರೋದ್ರಿಂದ ಇವ್ರು ಏನೇ ಕೊಟ್ಟರು ಇದಕ್ಕೆ ಯಾವುದು ಮಾನ್ಯತೆ ಇಲ್ಲ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ವಿಚಾರಣೆಗೆ ಕೈಗೆತ್ಕೊಂಡು ತಗೊಂಡಿರೋದ್ರಿಂದ ನ್ಯಾಯಾಲಯದ ತೀರ್ಪಿಗೆ ಕಾಯೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದ ಏನು ನಾವು ಇವ್ರು ಬೇರೆ ಇನ್ನೇನೇ ಹೇಳಿಕೆಗಳು, ಇನ್ನೇನೇ ಅವರ ಈ ಪ್ರಯತ್ನಗಳು ಎಲ್ಲದಕ್ಕೂ ಯಾವುದಕ್ಕೂ ಮಾನ್ಯತೆಯೂ ಇಲ್ಲ, ಅದಕ್ಕೆ ಜನ ಒಪ್ಪೋದು ಇಲ್ಲ. ಇನ್ನೂ ಅದೇ ಇವ್ರನ್ನ ಏನು ಅವ್ರ ಕೇಸನ್ನ ಅವರೇ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಏನಾಗ್ಬಿಟ್ಟಿದೆ, ಸರ್ಕಾರದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ನಲ್ಲಿ ಆಪಾದನೆ ಇರೋದು ಇವ್ರ ಮೇಲೆ, ಆಪಾದಿತರೆ ಇವತ್ತು ಬೇರೆಯವ್ರ ಮೇಲೆ ಆಪಾದಿತರೆ ತನಿಖೆ ಮಾಡೋಂಥದ್ದು ಆಗ್ತಿದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ಸುಮೋಟೋ ಕೇಸ್ ತಗೊಂಡಿದ್ರು ಸಹ ಕೋರ್ಟಿಗೆ ಮಾತ್ರ ಎಲ್ಲೂ ಓಪನ್ ಮಾಡಬೇಡಿ, ಕೇಸನ್ನು ಬಯಲು ಮಾಡಬೇಡಿ, ಸೀಲ್ಡ್ ಕವರ್ನಲ್ಲಿ ಹೋಗುತ್ತೆ ಅಲ್ಲೆಲ್ಲ, ಯಾವುದನ್ನು ಬಹಿರಂಗಗೊಳಿಸ್ಬಿಡಿ ಅಂತ. ಇಲ್ಲಿ ಮಾತ್ರ ಬಹಿರಂಗವಾಗಿ ಇನ್ನೂ ರಿಪೋರ್ಟು ಚರ್ಚೆ ಆಗಿರಲ್ಲ, ಏನಿಲ್ಲ, ಅಲ್ಲೇ ಪಬ್ಲಿಕ್ಕಿಗೆ ಆಚೆ ಬಂದಿರುತ್ತೆ. ಬೇಕಾದಂಗೆ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಆಪಾದನೆ ಇರೋದ್ರಿಂದ, ಆಪಾದಿತರ ಮೇಲೇನೆ ಆಪಾದನೆ ಇರೋದ್ರಿಂದ ಇವ್ರು ಏನೇ ಕೊಟ್ಟರು ಇದಕ್ಕೆ ಯಾವುದು ಮಾನ್ಯತೆ ಇಲ್ಲ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ವಿಚಾರಣೆಗೆ ಕೈಗೆತ್ಕೊಂಡು ತಗೊಂಡಿರೋದ್ರಿಂದ ನ್ಯಾಯಾಲಯದ ತೀರ್ಪಿಗೆ ಕಾಯೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದ ಏನು ನಾವು ಇವ್ರು ಬೇರೆ ಇನ್ನೇನೇ ಹೇಳಿಕೆಗಳು, ಇನ್ನೇನೇ ಅವರ ಈ ಪ್ರಯತ್ನಗಳು ಎಲ್ಲದಕ್ಕೂ ಯಾವುದಕ್ಕೂ ಮಾನ್ಯತೆಯೂ ಇಲ್ಲ, ಅದಕ್ಕೆ ಜನ ಒಪ್ಪೋದು ಇಲ್ಲ.